ಅಶ್ವಿನಿ ಮೇಡಮ್ ಅವರ ಕುಟುಂಬಸ್ಥರು ಸಹ ಶ್ರೀಮುರಳಿ ಮತ್ತೆ ವಿಜಯರಾಘವೇಂದ್ರ ಅವರ ತಾಯಿಯ ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೆ. ಕಂಪ್ಲೀಟ್ ಕಾರ್ಯ ಆಗೋ ತನಕ ಅಲ್ಲೇ ಇರ್ತಾರೆ. ವಿಷಯ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಬೆಳಗ್ಗೆನೆ ಬೇಗನೆ ಬರ್ತಾರೆ. ಧೃತಿ ಅವ್ರಿಗೂ ಕೂಡ ಬಹಳಷ್ಟು ನೋವಿದೆ. ಪಾಪ ಚಿಕ್ಕ ವಯಸ್ಸಿಗೆ ಎಷ್ಟೊಂದೆಲ್ಲ ನೋವನ್ನ ನೋಡ್ತಾ ಇದ್ದಾರೆ ಅಂದ್ರೆ ಹೀಗೆ ಕಂಪ್ಲೀಟ್ ಕುಟುಂಬದೊಂದಿಗೆ ಒಗ್ಗಟ್ಟಿನಲ್ಲಿ ಇರ್ತಾರೆ. ಮತ್ತೆ ಕುಟುಂಬದಲ್ಲಿ ಯಾರಿಗೆ ಏನೇ ಆದ್ರೂ ಧೃತಿ ಅವ್ರು ಮರುಗುತ್ತಾರೆ. ಯಾಕಂದ್ರೆ ತಂದೆಯ ಒಂದು ಕ್ರಿಯೆ ಎಲ್ಲವನ್ನೂ ಕೂಡ ನೋಡಿದ್ದಾರಲ್ಲ. ಸೊ ಒಂದು ನೋವು ನಿಜವಾಗ್ಲೂ ಕೂಡ ಆಗ ಎಷ್ಟೊಂದು ಹೊತ್ತಿದ್ರು ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದಾರೆ. ಬಟ್ ನೋವು ಅನ್ನೋದು ಫ್ಯಾಮಿಲಿಗೆ ಏನಾದ್ರೂ ಆದ್ರೆ ಕಷ್ಟ ಅನ್ನೋದು ಬಂದ್ರೆ ಮರುಗೋದು ಖಂಡಿತವಾಗಿಯೂ ಕೂಡ ಅದು ಮನಸ್ಸು ನಿಜವಾಗ್ಲೂ ಧೃತಿ ಅವರು ಸಹ ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಅಶ್ವಿನಿ ಮೇಡಮ್ ಅವರು, ಧೃತಿ ಅವರು, ವಂದಿತಾ ಅವರು ಸಹ ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೆ. ಚಿತ್ರರಂಗದ ಅನೇಕ ಕಲಾವಿದರು, ಗಣ್ಯರು, ಕುಟುಂಬಸ್ಥರು, ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲಾ ಕುಟುಂಬದವರು ಸಹ ಬರ್ತಾರೆ. ಶ್ರೀಮುರಳಿ ಮತ್ತೆ ವಿಜಯರಾಘವೇಂದ್ರ ಅವರು ನಿಂತು ತಾಯಿಯ ಕಾರ್ಯವನ್ನ ಮಾಡಬೇಕು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರು, ಚಿನ್ನೇಗೌಡರು ಅವರು ಅತ್ಯುತ್ತಮವಾದಂತಹ ನಿರ್ಮಾಪಕರು, ಅವರ ಪತ್ನಿ ಜಯಮ್ಮ ಅಂತ. ಸೊ ಇವರ ಮಕ್ಕಳೇ ಸೂಪರ್ ಸ್ಟಾರ್ಸ್ ವಿಜಯರಾಘವೇಂದ್ರ ಮತ್ತೆ ಶ್ರೀಮುರಳಿ ಅವರು ಕೊನೆ ಉಸಿರೆಳೆದಿದ್ದಾರೆ. ಈಗ ಅವರ ತಾಯಿ ಅಂದ್ರೆ ತುಂಬಾ ದಿವಸಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಚಿಕಿತ್ಸೆ ಕೊಡಿಸ್ತಾ ಇದ್ರು. ಬಟ್ ಇವತ್ತು ಫಲಕಾರಿ ಆಗದೆ ಕೊನೆ ಉಸಿರೆಳೆದಿದ್ದಾರೆ. ಶ್ರೀಮುರಳಿ ಅವರಂತೂ ತುಂಬಾನೇ ಕಣ್ಣೀರಾಗ್ತಿದ್ದಾರೆ. ತಾಯಿನ ತುಂಬಾನೇ ಹಚ್ಕೊಬಿಟ್ಟಿದ್ರು. ಮತ್ತೆ ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ರು ತಂದೆ ತಾಯಿಯನ್ನ. ಆದ್ರೆ ಇವತ್ತು ತಾಯಿ ಕೊನೆ ಉಸಿರು ಎಳೆದಿರುವಂತದ್ದು